ಸರ್, ಸಿದ್ದರಾಮಯ್ಯ ಅವರು ಲೋಕಲ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಆಚೆಗಡೆ ಸ್ಟೇಟ್ ಇಂದ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ, ಅದೇ ಹೇಳ್ತಾ ಇದೀನಲ್ಲ, ಇದು ಅನ್ಯಾಯ. ಇದು ಅನ್ಯಾಯ, ಅದೇ ಹೇಳ್ತಾ ಇದೀನಲ್ಲ, ಇದು ಅನ್ಯಾಯ. ಕೆಜಿಎಫ್ ಶಾಸ್ತ್ರೀಯ ರೂಪಗಳ ಶಶಿಧರ್ ಅವರು ಕೂಡ ಇಷ್ಟೊತ್ತು ಕೂಡ ಮ್ಯಾನೇಜ್ಮೆಂಟ್ ಮಾತಾಡಿದ್ವಿ. ಅವರು ಹೇಳ್ತಾರೆ ಈ ಸಮಸ್ಯೆ ನಮ್ಮ ಕೈಯಲ್ಲಿ ಯಾವುದು ಪರಿಹಾರ ಮಾಡಕ್ಕೆ ಆಗೋದಿಲ್ಲ, CMD ಅವರ ಮೇಲೆ ಪರಿಹಾರ ಆಗಬೇಕು. ಇವತ್ತು ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಇವರು ಸಮಸ್ಯೆಗಳನ್ನ ತೀರ್ಮಾನ ಮಾಡಲಿ, ಪರಿಹಾರ ಮಾಡಲಿಕ್ಕೆ ನಮ್ಮ ಕೈಯಲ್ಲಿ ಅಧಿಕಾರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವತ್ತ ನಾನು ಚರ್ಚೆ ಮಾಡಿದ ಮೇಲೆ ನಾನು ನೌಕರ ಬಳಿ ಹೋಗಿ ಅವ್ರ ಸಮಸ್ಯೆಗಳನ್ನು ಕೂಡ ನಾವು ಕೇಳೋದು, ಏನಾಗ್ತಾ ಇದೆ ನಿಮಗೆ ಅಂತ. ಅವರು ಅನೇಕ ಸಮಸ್ಯೆಗಳನ್ನು ಹೇಳಿದ್ದಾರೆ. ನಮಗೆಲ್ಲ ವಯಸ್ಸಾಗ್ತಾ ಇದೆ, ಇಲ್ಲೇ ನಾವು ಮಸ್ಟೋದಲ್ಲೇ 20-25 ವರ್ಷದ ಕೆಲಸ ಮಾಡ್ತಾ ಇದ್ದೀವಿ, ನಮಗೆ ಜೀವನಕ್ಕೆ ಬಹಳ ತೊಂದರೆ ಆಗ್ತಾ ಇದೆ, ನಮಗೆ ಏನು ಈ ಪರ್ಮನೆಂಟ್ ಎಂಪ್ಲಾಯೀಸ್ ಕೊಡ್ತಾರೋ ಆ ಸೌಲಭ್ಯಗಳು ನಮಗೆ ಕೊಡ್ತಾ ಇಲ್ಲ. ಹಾಗಾಗಿ ಅವರ ನೋವುಗಳನ್ನು ಹೇಳ್ಕೊಂಡಿದ್ದಾರೆ. ಬಟ್ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ, ಖಂಡಿತವಾಗ್ಲೂ ಕೂಡ ನಮ್ಮ ಏನು ಸಹೋದರಿದ್ದಾರೆ ಅವರಿಗೆ ಅನ್ಯಾಯವನ್ನು ಮಾಡ್ತಾ ಇದೆ. ಮೊದಲನೇದಾಗಿ ನಾನು ಆಗ್ರಹಪಡಿಸ್ತೇನೆ, ಇವತ್ತು ನೀವೇನು ನೇರ ಅಪಾಯಿಂಟ್ ಮಾಡಿಕೊಡ್ತಾ ಇದ್ದೀರೋ ಅದರ ಬದಲಾಗಿ ಇಲ್ಲಿ ಯಾರು ಈ ಸಮಸ್ಯೆಯಲ್ಲಿ ಕೆಲಸ ಮಾಡಿದ್ದಾರೆ 25-30 ವರ್ಷ ಅವ್ರನ್ನ ಗಂಡ ತಗೋಬೇಕು. ಕಾನೂನು ಏನಾದರೂ ಮಾಡ್ಕೊಳ್ಳಿ. ಮಾನವೀಯತೆ ದೃಷ್ಟಿಯಿಂದ ಈ ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕೂಡ ಮಾನ ಮರ್ಯಾದೆ ಇದ್ದರೆ ಇಲ್ಲಿ 30 ವರ್ಷ ಕೆಲಸ ಮಾಡ್ತಾ ಇದ್ದವರಿಗೆ ಪ್ರಥಮವಾಗಿ ಆದ್ಯತೆ ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೇನೆ. ಈ ವಿಚಾರದಲ್ಲಿ ನಾನು ಮತ್ತು ರೂಪಕಲರ್ ಅವರು ಸನ್ಮಾನ್ಯ ನಮ್ಮ ಬೃಹತ್ ಕೈಗಾರಿಕಾ ಮಂತ್ರಿಗಳು MB ಪಾಟೀಲ್ ಅವರನ್ನು ಕೂಡ ಭೇಟಿ ಮಾಡಿ ಈ ನೌಕರರ ಒಂದು ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತೀವಿ. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ, ಈ ಮೋದಿಯವರ BJP ಸರ್ಕಾರ ಇವತ್ತು ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದೆ. ವರ್ಷದಾಗಿ ಇಲ್ಲಿ ಯಾರು ಮನೆಯಲ್ಲಿ ದುಡಿದ್ರು ಅವ್ರಿಗೆ ಕೆಲಸ ಕೊಡ್ತಾ ಇಲ್ಲ. ಅವರೇ ಡೆಲ್ಲಿಯಲ್ಲಿ ಕೂತ್ಕೊಂಡು ಅವ್ರಿಗೆ ಬೇಕಾದವರಿಗೆ ಅಪಾಯಿಂಟ್ ಮಾಡಿ ನನ್ನ ಜನಗಳ ಹೊಟ್ಟೆ ಹೊಡೆಯೋದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಯಾವುದೇ ಕಾರಣಕ್ಕೂ ಕೂಡ ಸರಿಯಲ್ಲ. ಮೊದಲು ಇಲ್ಲಿ ಕೆಲಸ ಮಾಡಿರ್ತಕ್ಕಂಥವ್ರಿಗೆ ಭದ್ರತೆ, ಅವ್ರಿಗೆ ಸಂಬಳ, ಅವ್ರಿಗೆಲ್ಲ ಸೌಲಭ್ಯಗಳನ್ನು ಕೊಡಬೇಕು ಅಂತೇಳಿ ನಾನು ಕೇಂದ್ರ ಸರ್ಕಾರವನ್ನು ಆಗ್ರಹ ಮಾಡ್ತೇನೆ. ಇಲ್ಲ, ಊಟ ಮಾಡಿಲ್ಲ. ನಿನ್ನೆಯಿಂದ ಕೂಡ ಅವರಿಗೆ ನೀರು ಕೂಡ ಕೊಟ್ಟಿಲ್ಲ. ಈ BML ಮ್ಯಾನೇಜ್ಮೆಂಟ್ ಏನಿದೆ, ನಿನ್ನೆಯಿಂದ ಕನಿಷ್ಠ ಪಕ್ಷ ಅವರಿಗೆ ಕುಡಿಯೋದಕ್ಕೆ ಒಂದು ಡ್ರಾಪ್ ನೀರು ಕೊಟ್ಟಿಲ್ಲ, ಒಂದು ಬಿಸ್ಕೆಟ್ ಕೊಟ್ಟಿಲ್ಲ ಅವರಿಗೆ. ನಿಜಕ್ಕೂ ಕೂಡ ಇದು ಮಾನವೀಯತೆಯನ್ನು ಅವರು ಇಟ್ಕೊಂಡಿಲ್ಲ. ಇಲ್ಲಿನ BML ಏನು ಅಧಿಕಾರಿಗಳಿದ್ದಾರೆ, ಆ ಅಧಿಕಾರಿಗಳು ಕನಿಷ್ಠ ಪಕ್ಷ ಮಾನವೀಯ ದೃಷ್ಟಿಯಿಂದ ಅವರಿಗೆ ಒಂದು ಗ್ಲಾಸ್ ನೀರು ಕೂಡ ಕೊಟ್ಟಿಲ್ಲ. ಸದ್ಯಕ್ಕೆ ಆರೋಗ್ಯ ಕೆಲವರಿಗೆ ಅಸ್ವಸ್ಥರಾಗಿದ್ದಾರೆ, ಸದ್ಯಕ್ಕೆ ಆರೋಗ್ಯ ಪರವಾಗಿಲ್ಲ. ಆದರೂ ಕೂಡ ಇದೇ ರೀತಿ ಮುಂದುವರೆದ್ರೆ ಬಹಳ ಅನಾನುಕೂಲ ಆಗ್ತದೆ. ಇದಕ್ಕೆಲ್ಲ ಕೂಡ ಕೇಂದ್ರ ಸರ್ಕಾರ ನೇರ ಹೊಣೆ ಅಂತೇಳಿ ನಾನು ಅದು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೋಡಿ, ಇಲ್ಲ ಇವ್ರ ಹೋರಾಟ ಪರ್ಮಿಷನ್ ತಗೊಂಡು ಮಾಡಿದ್ರೆ ಪಾಲ್ಗೊಳ್ತೀವಿ. ಅವರು ಇವತ್ತು ನಿನ್ನೆ ಮ್ಯಾನೇಜ್ಮೆಂಟ್ ಹೇಳೋ ಪ್ರಕಾರ ಪರ್ಮಿಷನ್ ತಗೊಂಡಿಲ್ಲ ಅಂತ. ಆದರೆ ಅವರು ಪರ್ಮಿಷನ್ ತಗೊಂಡು ಹೋರಾಟ ಮಾಡಲಿ, ಖಂಡಿತವಾಗ್ಲೂ ಕೂಡ ನಾನು ರೂಪಕಲಾ ಅವರು ಅವ್ರ ಪರವಾಗಿ ಹೋರಾಟ ಮಾಡ್ತೇವೆ. ಮ್ಯಾನೇಜ್ಮೆಂಟ್ ಕೊಡೋ ಚಿಂತೆ ಇಲ್ಲ ನಮಗೆ. ಪೊಲೀಸ್ ತಗೊಳ್ಳಿ ಪರ್ಮಿಷನ್, ಅವರು ಔಟ್ಸೈಡ್ ಮಾಡಲಿ. ಮ್ಯಾನೇಜ್ಮೆಂಟ್ ಕೊಡಲಿಲ್ಲ, ಚಿಂತೆ ಇಲ್ಲ. ಪೊಲೀಸ್ ಪರ್ಮಿಷನ್ ತಗೊಂಡು ಔಟ್ಸೈಡ್ ಮಾಡಲಿ. ಖಂಡಿತವಾಗ್ಲೂ ಕೂಡ ನಾನು ರೂಪಕಲಾ ಈ ಒಂದು ಬಡ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಿ ಅವ್ರ ಪರವಾಗಿ ನಿಲ್ತೇವೆ. ಚೀಫ್ ಮಿನಿಸ್ಟರ್ ಇನ್ವಾಲ್ವ್ಮೆಂಟ್ ಮಾಡ್ತೀರಾ ನೀವು? ಖಂಡಿತವಾಗ ಕೂಡ ನಾನು ರೂಪಕಲಾ ಅವರು ಇಲ್ಲ ನೋಡಿ, ಅವ್ರು ಅದನ್ನ ಸೆಂಟ್ರಲ್ ಗವರ್ಮೆಂಟ್ ಅವ್ರ ಕುತಂತ್ರ, ಅದು ಮೋದಿಯವ್ರ ಕುತಂತ್ರ. ಅದು ಮೋದಿಯವರು ಇಲ್ಲವರು ಅಪಾಯಿಂಟ್ಮೆಂಟ್ ಸಿಗಬಾರ್ದು ಅಂತೇಳಿ ಡೆಲ್ಲಿಯಲ್ಲೇ ಕೂತ್ಕೊಂಡು ಬೇಕಾದ ಅಪಾಯಿಂಟ್ಮೆಂಟ್ ಕಳಿಸಿದ್ದಾರೆ. ಸರ್, ಸಿದ್ದರಾಮಯ್ಯ ಅವರು ಲೋಕಲ್ ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಆಚೆಗಡೆ ಸ್ಟೇಟ್ ಇಂದ ಕೊಡ್ತಾ ಇದ್ದಾರೆ. ಇದು ಅನ್ಯಾಯ, ಅದೇ ಹೇಳ್ತಾ ಇದೀನಲ್ಲ, ಇದು ಅನ್ಯಾಯ. ನಮ್ಮ ಸರ್ಕಾರ ಸಿದ್ದರಾಮಯ್ಯರಾಗ್ಬೋದು, DK ಶಿವಕುಮಾರ್ ಆಗ್ಬೋದು, MB ಪಾಟೀಲ್ ಆಗ್ಬೋದು, ನಾವೆಲ್ಲ ಕೂಡ ಬಡವರ
ಕಾರ್ಮಿಕರ ರೈತರ ಪರವಾಗಿದ್ದೇವೆ. ಇದು ಏನು ಮಾಡಿದ್ದಾರೆ ಇದು ಬಿಜೆಪಿ ಸರ್ಕಾರದ ದಬ್ಬಾಳಿಕೆ. ಇವತ್ತು ನಾವು ಅಲ್ಲಿ ಕುಡಿಯೋ ನೀರನ್ನ ಅವರಿಗೆ ಬಾಳೆಹಣ್ಣು ಬಿಸಿಲೆಲ್ಲ ಒಳಗಡೆ ಕಳಿಸಿದ್ದೇವೆ. ಅವರು ಸ್ವಲ್ಪ ಹೊತ್ತರಲ್ಲಿ ತಗೊಳ್ತಾರೆ. ನಮ್ಗೆ ವಿಶ್ವಾಸ ಇದೆ ಅವ್ರ ಪರವಾಗಿ ನಾವೇ ನಿಲ್ಲಬೇಕು, ನಿಲ್ತೇವೆ ಕೂಡ. ಮ್ಯಾನೇಜ್ಮೆಂಟ್ ಏನು ಆಶ್ವಾಸನೆ ಕೊಟ್ಟಿದ್ದಾರೆ? ಮ್ಯಾನೇಜ್ಮೆಂಟ್ ನಮಗೆ ಸಂಬಂಧವೇ ಇಲ್ಲ ಅಂತಾರೆ. ನಾವು ಮ್ಯಾನೇಜ್ಮೆಂಟ್ ಹೇಳ್ತಾರೆ 30ನೇ ತಾರೀಕು ಒಳಗಡೆ, ಆಗಸ್ಟ್ 30ರೊಳಗಡೆ ಒಂದು ಸಭೆಯನ್ನು ಮಾಡ್ತೀವಿ. ಆ ಸಭೆಯಲ್ಲಿ ನಿಮ್ಮ ಗ್ರೀವಿಯನ್ಸ್ ಅನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ಆಗಿದೆ, ಹಿಂದೆ ಆಶ್ವಾಸನೆ ಕೊಟ್ಟಿದ್ದಾರೆ. ಆದ್ರೂ ಕೂಡ ಈ BML ಸಿಬ್ಬಂದಿ ಕೇಂದ್ರ ಸರ್ಕಾರ ಹೈಕೋರ್ಟ್ಗೂ ಬೆಲೆ ಇಲ್ಲ, ಮನುಷ್ಯತ್ವಕ್ಕೂ ಬೆಲೆ ಇಲ್ಲ, ಈ ಮನುಷ್ಯನಿಗೆ ಬೆಲೆಯೇ ಇಲ್ಲ ಅವರ ಸರ್ಕಾರದಲ್ಲಿ. Thank you. 10% discount on PUC and SLC Venus Hamburg Biryani now at Dasasali with same taste. Frisk time in KGF Live Birds Zoo along exhibition with huge gained wheel and kids new playing items with huge food court and many more new items. Visit one zoo park and amusement park at Malayali ground next to B.R. Ambedkar Park. For all NCERT, CBSE textbooks, guides, PUC, ITI, BE textbooks, guides and classmate notes, and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. 100% pure and clean. No compromise. Best quality. Family restaurant. 100% Hamburg and Dindukal style biryani. 100% Venus biryani. Near Government Maternity Hospital, Maharaja Road, Robertson Peak.